ಹಾಯ್ ಫ್ರೆಂಡ್ಸ್, ಶಿಲ್ಪಾಸ್ ಮಲ್ನಾಡ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒರಳು ಚಿತ್ರಾನ್ನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಾಯಿ ತುರಿ ಮತ್ತು ಕರಿಬೇವಿನ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು. ಅನ್ನನ ಮಾಡಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸು, ಶೇಂಗಾ, ಹುಣಸೆ ಹುಳಿನ ನೆನೆಸಿಟ್ಕೊಂಡಿದ್ದೀನಿ, ಸ್ವಲ್ಪ ಬೆಲ್ಲ, ಇದಿಷ್ಟನ್ನು ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಫಸ್ಟು ಕಾಯಿ ತುರಿ, ಹಸಿಮೆಣಸು, ಖಾರಕ್ಕೆ ನೋಡ್ಕೊಂಡು ತೊಗೊಳ್ಳಿ. ನಾನೊಂದು 5ರಿಂದ 6 ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ, ಇದಿಷ್ಟನ್ನು ನಾವು ಇದಕ್ಕೆ ಹಾಕ್ಕೋಬೇಕು. ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹುಳಿ ಮತ್ತು ಬೆಳ್ಳುಳ್ಳಿ, ಇದಿಷ್ಟನ್ನು, ಬೆಲ್ಲ, ಎಲ್ಲದನ್ನು ಹಾಕ್ಕೊಂಡು ನೀರನ್ನು ಹಾಕಬೇಡಿ. ಹುಣಸೆ ಹುಳಿ ನೆನೆಸಿರುವಂತಹ ನೀರಿನಲ್ಲೇ ಅಷ್ಟೇ ನೀರು ಸಾಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ, ತುಂಬ ನುಣ್ಣಗೂ ಬೇಡ, ತರಿಯಾಗಿ ರುಬ್ಬಿಟ್ಕೋಬೇಕು. ಈಗ ಇದು ರೆಡಿ ಇದೆ, ಸಾಕು, ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾದ ನಂತರ ಸಾಸಿವೆ, ಒಣಮೆಣಸು, ಕರಿಬೇವು ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶೇಂಗಾ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವ ಮಸಾಲೆನೂ ಸಹ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇಂಗನ್ನು ಹಾಕಬೇಕು. ಮತ್ತು ಸ್ವಲ್ಪ ಅರಿಶಿನ ಪುಡಿನೂ ಹಾಕೋಬೇಕು. ನೀವು ಗ್ರೈಂಡ್ ಮಾಡಬೇಕಾದ್ರೆ ಹಾಕೊಬೋದು, ಇಲ್ಲ ಅಂದರೆ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೋದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರನ್ನು ಜಾಸ್ತಿ ಹಾಕ್ಕೊಂಡು ರುಬ್ಕೋಬೇಡಿ, ಅಂದರೆ ಅದು ರುಚಿ ಅಷ್ಟು ಚೆನ್ನಾಗಿರಲ್ಲ. ಹಿಂದಿನ ಕಾಲದಲ್ಲಿ ಇದನ್ನು ಕಲ್ಲಿನಲ್ಲೇ ರುಬ್ಬಿಬಿಟ್ಟು ಮಾಡ್ತಾಯಿದ್ರಂತೆ. ಅದು ರುಚಿ ತುಂಬ ಚೆನ್ನಾಗಿರ್ತಾಯಿತ್ತು. ಇದು ಸಹ ಚೆನ್ನಾಗಿರುತ್ತೆ, ನೀವು ಮಾಡಿ. ಯಾರಾದರೂ ಕಲ್ಲಿದ್ದರೆ ರುಬ್ಬಿಟ್ಟು ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಯುಗಾದಿಗೆ ನೀವು ಮಾಡಿಬಿಟ್ಟು ಹೇಳಿ ಹೇಗಿತ್ತು ಅಂತ ಹೇಳಿ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಈ ಎಣ್ಣೆ ಎಲ್ಲ ಫುಲ್ ಮೇಲ್ಗಡೆ ಬರೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಅನ್ನ, ತಣ್ಣಗಾಗಿರುವಂಥ ಹಣ್ಣನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಅನ್ನ ಬಿಸಿಯಾಗಿ ಮಾಡಿಕೊಂಡು ಸಹ ಅದನ್ನು ಸ್ವಲ್ಪ ಆರಿಸ್ಬಿಟ್ಟು ಹಾಕಬೇಕಾಗುತ್ತೆ. ಬಿಸಿ ಬಿಸಿ ಹಾಕಿದ್ರೆ ಅಷ್ಟು ರುಚಿಯಾಗಿರೋಲ್ಲ. ತುಂಬ ರುಚಿಯಾಗಿರುತ್ತೆ. ನೀವು ಸಹ ಮಾಡಿ. ಈ ಯುಗಾದಿಗೆ ಒರಳು ಚಿತ್ರಾನ್ನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ.